ಅಯೋಧ್ಯೆಯಿಂದ ಆಗಮಿಸ್ತಾ ಇದ್ದ ರೈಲಿಗೆ ಬೆಂಕಿ ಹಚ್ಚೋ ಬೆದರಿಕೆ. ಹೊಸಪೇಟೆಯಲ್ಲಿ ಮುಸ್ಲಿಂ ಯುವಕನಿಂದ ಬೆಂಕಿ ಹಚ್ಚೋ ಬೆದರಿಕೆ. ಗದಗ ರೈಲ್ವೆ ಪೊಲೀಸರಿಂದ ಬೆದರಿಕೆ ಹಾಕಿದ ಆರೋಪಿಯ ಬಂಧನ ಆಗಿದೆ. ಅಯೋಧ್ಯೆಯಿಂದ ಆಗಮಿಸ್ತಾ ಇದ್ದಂತಹ ಆ ರೈಲಿಗೆ ಬೆಂಕಿ ಹಚ್ಚುತ್ತೀನಿ ಅನ್ನೋ ಬೆದರಿಕೆಯನ್ನ ಮುಸ್ಲಿಂ ಯುವಕ ಹಾಕಿದಂತಹ ಘಟನೆ ಇದು. ಹೊಸಪೇಟೆಯಲ್ಲಿ ನಡೆದಂತಹ ಘಟನೆ. ಗದಗ ರೈಲ್ವೆ ಪೊಲೀಸರು ಈಗ ಬೆದರಿಕೆ ಹಾಕಿದಂತಹ ಆರೋಪಿಯನ್ನ ಬಂಧಿಸಿದ್ದಾರೆ. ಮುಸ್ಲಿಂ ಯುವಕನ ಈ ಪುಂಡಾಟದಿಂದಾಗಿ ಅಯೋಧ್ಯೆ ರೈಲು 2 ಗಂಟೆ ಸ್ಥಗಿತ ಆಗುತ್ತೆ. ಅಯೋಧ್ಯೆ ರೈಲು ತಡವಾಗಿದ್ದಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಹಿಂದೂ ಕಾರ್ಯಕರ್ತರು ಪ್ರಯಾಣಿಕರ ಮನವೊಲಿಸ್ತಾರೆ ಪೊಲೀಸರು. ಈಗ ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಹೊಸಪೇಟೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಅಯೋಧ್ಯೆಯಿಂದ ಆಗಮಿಸ್ತಾ ಇದ್ದಂತಹ ರೈಲು ಹೊಸಪೇಟೆಯಲ್ಲಿ ಮುಸ್ಲಿಂ ಯುವಕರು ಹತ್ತುತ್ತಾರೆ ಈ ರೈಲಿಗೆ. ಅಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಜಟಾಪಟಿಯಾಗುತ್ತೆ. ಈ ಮುಸ್ಲಿಂ ಯುವಕರು ರೈಲಿಗೆ ಬೆಂಕಿ ಹಚ್ಚುತ್ತೀನಿ ಅನ್ನೋ ಬೆದರಿಕೆ ಹಾಕ್ತಾರೆ. ಸಿಟ್ಟಿಗೆದ್ದಂತಹ ಪ್ರಯಾಣಿಕರು ಅಯೋಧ್ಯೆಯಿಂದ ರಾಮನ ದರ್ಶನವನ್ನ ಮಾಡಿ ವಾಪಸ್ ಆಗ್ತಾ ಇದ್ದಂತಹ ಪ್ರಯಾಣಿಕರು ಸಿಟ್ಟಿಗೇಳುತ್ತಾರೆ. ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ. ರೈಲನ್ನ ಅಲ್ಲೇ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಸ್ಥಳಕ್ಕೆ ಬಂದಂತಹ ರೈಲ್ವೆ ಪೊಲೀಸರು ಆ ಯುವಕರನ್ನ ಆರಂಭದಲ್ಲಿ ಬಿಟ್ಟು ಕಳಿಸ್ತಾರೆ. ಅದಕ್ಕೆ ಸಾಕಷ್ಟು ವಿರೋಧ ಅಲ್ಲಿ ವ್ಯಕ್ತವಾಗುತ್ತೆ. ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಅವರ ಮೇಲೆ FIR ಹಾಕಿ ಅಂತ ಪಟ್ಟು ಹಿಡಿತಾರೆ. ಈಗ ಗದಗ ರೈಲ್ವೆ ಪೊಲೀಸರು ಬೆದರಿಕೆ ಹಾಕದಂತಹ ಆರೋಪಿಯನ್ನ ಬಂಧಿಸಿದ್ದಾರೆ. ಸ್ಥಳದಲ್ಲಿ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಹಿಂದೂ ಕಾರ್ಯಕರ್ತರು ಕೂಡ ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಪರಿಸ್ಥಿತಿ ಹೇಗಿತ್ತು ಅನ್ನೋದರ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.